ಆವೃತ್ತಿ ಬಹುಭುಜಾಕೃತಿಗಳ ಬಗ್ಗೆ ಮಾತಾಡೋಣ. ಈ ಒಂದು ಆಯತಚಿತ್ರದಲ್ಲಿ ಒಂದು ಪ್ರದೇಶದ ವಿವಿಧ ವಯೋಮಾನದ ಜನರ ಸಂಖ್ಯೆಗಳನ್ನ ಪ್ರತಿನಿಧಿಸ್ತಾ ಇದ್ದೇವೆ. ಆ ಪ್ರದೇಶದಲ್ಲಿ 0 ಇಂದ 10 ವರ್ಷದೊಳಗಿನವರು 40 ಜನ ಇದ್ದಾರೆ ಅಂತ ಹೇಳಿ, 10 ರಿಂದ 20 ವರ್ಷದೊಳಗಿನವರು 60 ಜನ ಇದ್ದಾರೆ ಅಂತ ಹೇಳಿ, 20 ರಿಂದ 30 ವರ್ಷದೊಳಗಿನವರು 20 ಜನ, 30 ರಿಂದ 40 ವರ್ಷದೊಳಗಿನವರು 100 ಜನ, 40 ರಿಂದ 50 ವರ್ಷದೊಳಗಿನವರು 60 ಜನ ಇದ್ದಾರೆ ಅಂತ ಹೇಳಿ. ಈ ಒಂದು ದತ್ತಾಂಶವನ್ನ ನಾವು ಸ್ವಲ್ಪ ವಿಭಿನ್ನವಾಗಿ ಪ್ರತಿನಿಧಿಸ್ಕೊಳ್ಳೋದಾದ್ರೆ, ಈ ಮೇಲ್ಗಡೆ ಕಂಡು ಬರ್ತಿರೋ ರೇಖಾಖಂಡಗಳ ಮಧ್ಯ ಬಿಂದುಗಳನ್ನ ಸೇರ್ಸೋಣ. ಈ ರೀತಿ ಈಗ ನಮಗೆ ಸಿಗ್ತಾ ಇರೋದು ಬಂದು ಒಂದು ಆವೃತ್ತಿ ಬಹುಭುಜಾಕೃತಿ. ಬಹುಭುಜಗಳು ಆವೃತ್ತವಾಗಿರುತ್ತೆ ಮತ್ತು ರೇಖಾಖಂಡಗಳಿಂದ ಮಾಡಲ್ಪಟ್ಟಿರುತ್ತೆ. ಹಾಗಾಗಿ ಈ ರೇಖಾಖಂಡಗಳನ್ನ ಆವೃತ್ತ ಮಾಡಬೇಕು ಅಂದ್ರೆ, ಕ್ಲೋಸ್ಡ್ ಮಾಡಬೇಕು ಅಂದ್ರೆ ನಾವು ಈ ಎಕ್ಸ್ ಅಕ್ಷವನ್ನ ಪರಿಗಣನೆಗೆ ತಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಈಗ ಆವೃತ್ತಿ ಅಂದ್ರೆ ಫ್ರೀಕ್ವೆನ್ಸಿ ಬಂದು ಒಂದು ಮೌಲ್ಯ ಎಷ್ಟು ಬಾರಿ ಸಂಭವಿಸುತ್ತೆ ಅನ್ನೋ ಮಾಹಿತಿಯನ್ನ ಕೊಡುತ್ತೆ. ಅಂದ್ರೆ ನಾವು ಆ ಪ್ರದೇಶಕ್ಕೆ ಹೋಗಿ ಲೆಕ್ಕ ಮಾಡಿ ನೋಡಿದ್ರೆ 10 ವರ್ಷದೊಳಗಿನ ಮಕ್ಕಳು ಬಂದು 40 ಜನ ಸಿಗ್ತಾರೆ, 10 ರಿಂದ 20 ವರ್ಷದೊಳಗಿನವರು 60 ಜನ ಸಿಗ್ತಾರೆ. ಹಾಗಾಗಿ ಈ ಒಂದು ಅಂಶವನ್ನ ಪ್ರತಿನಿಧಿಸ್ತಾ ಇರೋದ್ರಿಂದ ಈ ಬಹುಭುಜಾಕೃತಿಯನ್ನ ನಾವು ಆವೃತ್ತಿ ಬಹುಭುಜಾಕೃತಿ ಅಂತ ಕರಿತೇವೆ. ಆದರೆ ನಮ್ಮ ಬಳಿ ಇದ್ದ ಆಯತಚಿತ್ರ ಕೂಡ ಇದೇ ಮಾಹಿತಿಯನ್ನ ಕೊಡ್ತಿತ್ತು. ಹಾಗಿದ್ರೆ ಆವೃತ್ತಿ ಬಹುಭುಜಾಕೃತಿಗಳ ಅಗತ್ಯ ಏನಿದೆ ಅಂತ ಒಮ್ಮೆ ಆಲೋಚನೆ ಮಾಡಿ ನೋಡಿ. ಈ ಪ್ರಶ್ನೆಗೆ ನಾವು ಉತ್ತರವನ್ನ ಕಂಡುಕೊಳ್ಳೋಣ. ಇಲ್ಲಿ 2 ಪ್ರದೇಶಗಳ ವಿವಿಧ ವಯೋಮಾನದ ಜನರ ಸಂಖ್ಯೆಗಳನ್ನ ನಾವು ಆಯತಚಿತ್ರದ ಮುಖಾಂತರ ಮತ್ತು ಆವೃತ್ತಿ ಬಹುಭುಜಾಕೃತಿಗಳ ಮುಖಾಂತರ ಪ್ರತಿನಿಧಿಸಿಕೊಂಡಿದ್ದೇವೆ. ಈಗ ಒಂದು ಪ್ರದೇಶದ ದತ್ತಾಂಶವನ್ನ ನಾವು ಹೋಲಿಕೆ ಮಾಡಿ ನೋಡೋದಾದ್ರೆ, ಆವೃತ್ತಿ ಬಹುಭುಜಾಕೃತಿಯಲ್ಲಿ ಈ ರೇಖಾಖಂಡಗಳ ಪ್ರವೃತ್ತಿ ಅಂದ್ರೆ 0 ಇಂದ 10 ವರ್ಷದೊಳಗಿನವರು 40 ಜನ ಇದ್ದಾರೆ, ನಂತರ 10 ರಿಂದ 20 ವರ್ಷದೊಳಗಿನವರು 60 ಜನ ಆಗ್ತಿದ್ದಾರೆ, ಅಂದ್ರೆ ಹೆಚ್ಚಾಗ್ತಿದ್ದಾರೆ. ನಂತರ 60 ಜನ ಇದ್ದವರು 10 ರಿಂದ 20 ವರ್ಷದೊಳಗಿನವರು 20 ರಿಂದ 30 ವರ್ಷದೊಳಗಿನವರು 20 ಜನ ಆಗ್ತಿದ್ದಾರೆ ಅಂತೇಳಿ, ಅಂದ್ರೆ ಕಡಿಮೆ ಆಗ್ತಿದ್ದಾರೆ ಅಂತ. ಈ ರೀತಿ ರೇಖಾಖಂಡಗಳ ಪ್ರವೃತ್ತಿಯನ್ನ ನಾವು ನೋಡೋದು ತುಂಬಾ ಸುಲಭ ಆಗುತ್ತೆ. ಅಷ್ಟೇ ಅಲ್ಲ, ಈ 2 ಪ್ರದೇಶಗಳ ದತ್ತಾಂಶವನ್ನ ನಾವು ಹೋಲಿಕೆ ಮಾಡಿ ನೋಡ್ಬೇಕಾದ್ರೆ ಆಯತಚಿತ್ರದಲ್ಲಿ ಏನಾಗುತ್ತೆ ಅಂತ ನೋಡೋಣ. ಈ ರೀತಿ ಒಂದು ಪ್ರದೇಶದ ಆಯತಚಿತ್ರವನ್ನ ಮತ್ತೊಂದು ಪ್ರದೇಶದ ಆಯತಚಿತ್ರದ ಮೇಲೆ ಹಾಕೊಂಡ್ರೆ ಮೊದಲನೇ ಪ್ರದೇಶದ ಆಯತಚಿತ್ರ ಮರೆಯಾಗಿದೆ. ಹಾಗಾಗಿ ಇಲ್ಲಿ ನಾವು ಹೋಲಿಕೆ ಮಾಡಿ ನೋಡೋದು ಕಷ್ಟ ಆಗುತ್ತೆ. ಅದೇ ಆವೃತ್ತಿ ಬಹುಭುಜಾಕೃತಿಗಳಲ್ಲಿ ಏನಾಗುತ್ತೆ ಅಂತ ನೋಡೋಣ. ಎಲ್ಲಾ ದತ್ತಾಂಶಗಳು ತುಂಬಾ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮತ್ತೆ ಸ್ವಲ್ಪ ಹೋಲಿಕೆ ಕೂಡ ಮಾಡಿ ನೋಡ್ಬೋದು ನಾವು. 10 ರಿಂದ 20 ವರ್ಷದೊಳಗಿನವರು 2 ಪ್ರದೇಶಗಳಲ್ಲಿ 60 ಜನ ಕಂಡು ಬರ್ತಿದ್ದಾರೆ ಅಂತ ಹೇಳಿ, ಮತ್ತು ಮೊದಲನೇ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡು ಬಂದಿದ್ದು ಬಂದು 30 ರಿಂದ 40 ವರ್ಷದೊಳಗಿನ ಜನ 100 ಜನ ಇದ್ರಲ್ಲ. ಹಾಗಾಗಿ ಎರಡನೇ ಪ್ರದೇಶದಲ್ಲಿ ಹೆಚ್ಚಾಗಿದ್ದವರು ಬಂದು 40 ರಿಂದ 50 ವರ್ಷದೊಳಗಿನವರು 120 ಜನ ಇದ್ರು ಅಂತ ಹೇಳಿ. ಈ ರೀತಿ ಆವೃತ್ತಿ ಬಹುಭುಜಾಕೃತಿಗಳಲ್ಲಿ ನಾವು ಹೋಲಿಕೆಗಳನ್ನ ಮಾಡೋದು ತುಂಬಾ ಸುಲಭ ಆಗುತ್ತೆ. ಹಾಗಾಗಿ ಆವೃತ್ತಿ ಬಹುಭುಜಾಕೃತಿಗಳ ಅಗತ್ಯ ಇದೆ ಅಂತ ಹೇಳಿ. ಮತ್ತೊಂದು ಬಹಳ ಮುಖ್ಯವಾದ ವ್ಯತ್ಯಾಸ ಈ ಎರಡರಲ್ಲಿದೆ. ಅದೇನು ಅಂದ್ರೆ, ಆಯತಚಿತ್ರದಲ್ಲಿ ನಾವು ರೇಖಾಖಂಡಗಳನ್ನ ಬರ್ಕೊಳ್ತೇವೆ ಮೊದಲಿಗೆ, ನಂತರ ಆಯತವನ್ನ ಬರ್ಕೊಳ್ತೇವೆ ಈ ರೀತಿ. ಆದರೆ ಆವೃತ್ತಿ ಬಹುಭುಜಾಕೃತಿಗಳಲ್ಲಿ 10 ರಿಂದ 20 ವರ್ಷದೊಳಗಿನವರು 60 ಜನ ಅಂದ್ರೆ ಒಂದು ಬಿಂದುವನ್ನ ರಚನೆ ಮಾಡ್ಕೊಳ್ತೇವೆ ಎಕ್ಸ್ ವೈ ನ ರೂಪದಲ್ಲಿ. ಹಾಗಿದ್ರೆ ಈ ವರ್ಗಾಂತರಗಳನ್ನ ಒಂದು ಬಿಂದುವಾಗಿ ಹೇಗೆ ನಾವು ಪರಿವರ್ತಿಸ್ಕೊಳ್ಳೋದು, ಹೇಗೆ ನಾವು ಆವೃತ್ತಿ ಬಹುಭುಜಾಕೃತಿಗಳನ್ನ ಬರ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು ಟೇಬಲ್ ಇದೆ. ಈ ಟೇಬಲ್ ನಲ್ಲಿ ಪ್ರದೇಶ ಎ ನಲ್ಲಿ ವಿವಿಧ ವಯೋಮಾನದ ಜನರ ಸಂಖ್ಯೆಗಳನ್ನ ನಾವು ವರ್ಗಗಳ ಮುಖಾಂತರ ಈ ರೀತಿ ಪ್ರತಿನಿಧಿಸಿಕೊಂಡಿದ್ದೇವೆ. ಈಗ ಇದನ್ನ ನಾವು ಹೇಗೆ ಒಂದು ಬಿಂದು ಎಕ್ಸ್ ವೈ ನ ರೂಪದಲ್ಲಿ ಪ್ರತಿನಿಧಿಸಿಕೊಳ್ಳೋದು ಅಂತ ನೋಡೋಣ. ಇಲ್ಲಿ ಕಂಡು ಬರ್ತಿರುವ ವೈ ನಿರ್ದೇಶಾಂಕ ಬಂದು ಯಾವಾಗಲೂ ಫ್ರೀಕ್ವೆನ್ಸಿ ಆಗಿರುತ್ತೆ, ಆವೃತ್ತಿಯಾಗಿರುತ್ತೆ. ಇಲ್ಲಿ ಬಂದು ಜನರ ಸಂಖ್ಯೆ ಆಗಿರುತ್ತೆ. ಅಂದ್ರೆ 4, 8, 16, 14, 8 ಬಂದು ಈ ವೈ ನಿರ್ದೇಶಾಂಕಗಳಾಗಿರುತ್ತೆ. ಹಾಗಿದ್ರೆ ಈ ಎಕ್ಸ್ ನಿರ್ದೇಶಾಂಕಗಳು ಏನಾಗಿರುತ್ತೆ ಅಂದ್ರೆ
ಈ ವರ್ಗಾಂತರಗಳ ಮಧ್ಯ ಬಿಂದುಗಳಾಗಿರುತ್ತೆ. ಅದನ್ನ ನಾವು ವರ್ಗಾಂಕಗಳು ಅಂತ ಕರಿತೀವಿ. ಈ ವರ್ಗಾಂಕಗಳನ್ನ ಕಂಡುಕೊಳ್ಳಿಕ್ಕೆ ಒಂದು ಸೂತ್ರ ಇದೆ. ಅದು ಒಂದು ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2 ಅಂತೇಳಿ. ಅಂದ್ರೆ ಇದು ಒಂದು ಕೆಳಮಿತಿ, ಇದು ಒಂದು ಮೇಲ್ಮಿತಿ. ಈ ಎರಡೂ ಸಂಖ್ಯೆಗಳನ್ನ ನಾವು ಕೂಡಿಸಿ ಅದನ್ನ 2ರಿಂದ ಭಾಗಿಸ್ಬೇಕಾಗತ್ತೆ. ಈ ಒಂದು ಸೂತ್ರ ಪರೀಕ್ಷೆಯ ಸಲುವಾಗಿ ತುಂಬಾ ಮುಖ್ಯ ಆಗುತ್ತೆ. ಆದ್ರೆ ಟೇಬಲ್ ನಿಂದ ನಾವು ಹೇಗೆ ಮಧ್ಯ ಬಿಂದುಗಳನ್ನ ಕಂಡುಕೊಳ್ಳೋದು ಅಂದ್ರೆ 0 ಪ್ಲಸ್ 10 ಡಿವೈಡೆಡ್ ಬೈ 2 ಅಂದ್ರೆ 10 ಡಿವೈಡೆಡ್ ಬೈ 2 ಏನಾಗಿರುತ್ತೆ 5 ಆಗಿರುತ್ತೆ. 10 ಪ್ಲಸ್ 20 ಡಿವೈಡೆಡ್ ಬೈ 2 30 ಡಿವೈಡೆಡ್ ಬೈ 2 15 ಆಗಿರುತ್ತೆ. 20 ಪ್ಲಸ್ 30 ಡಿವೈಡೆಡ್ ಬೈ 2 50 ಡಿವೈಡೆಡ್ ಬೈ 2 25 ಆಗುತ್ತೆ. 30 ಪ್ಲಸ್ 40 ಡಿವೈಡೆಡ್ ಬೈ 2 70 ಡಿವೈಡೆಡ್ ಬೈ 2 35 ಆಗುತ್ತೆ. 40 ಪ್ಲಸ್ 50 ಡಿವೈಡೆಡ್ ಬೈ 2 90 ಡಿವೈಡೆಡ್ ಬೈ 2 45 ಆಗುತ್ತೆ. ಹಾಗಾಗಿ ನಾವು ಇಲ್ಲಿ ಎಕ್ಸ್ ನಿರ್ದೇಶಾಂಕಗಳನ್ನ ಕಂಡುಕೊಂಡಿದ್ದೇವೆ. ಈಗ ನಾವು ರಚಿಸಬೇಕಾಗಿರುವ ಬಿಂದುಗಳು ಬಂದು 5, 4, 15, 8, 25, 16, 35, 14, 45, 8. ಹಾಗಿದ್ರೆ ನಾವು ಈ ಬಿಂದುಗಳನ್ನ ರಚನೆ ಮಾಡೋಣ ಬನ್ನಿ. ಎಕ್ಸ್ ಅಕ್ಷದಲ್ಲಿ ನಾವು ವರ್ಗಗಳನ್ನ ಅಂದ್ರೆ ವಯಸ್ಸನ್ನ ಪ್ರತಿನಿಧಿಸ್ಕೊಳ್ಳೋಣ. ವೈ ಅಕ್ಷದಲ್ಲಿ ಜನರ ಸಂಖ್ಯೆ ಅಂದ್ರೆ ಆವೃತ್ತಿಯನ್ನ ನಾವು ಪ್ರತಿನಿಧಿಸ್ಕೊಳ್ಳೋಣ. ಪ್ರತಿ ವರ್ಗ 10 ವರ್ಷಗಳನ್ನ ಪ್ರತಿನಿಧಿಸ್ತಾ ಇರೋದ್ರಿಂದ ನಾವು 0ಯಿಂದ ಶುರು ಮಾಡಿ 50 ವರ್ಷದವರೆಗೂ 10 ವರ್ಗವನ್ನ ತಗೊಳ್ಳೋಣ. ಮತ್ತು ವೈ ಅಕ್ಷದ ಮೇಲೆ ಈ ಜನರ ಸಂಖ್ಯೆಯನ್ನ ನೋಡಿದ್ರೆ ಎಲ್ಲಾ ಸಂಖ್ಯೆಗಳು ಬಂದು ಸಮ ಸಂಖ್ಯೆಗಳಾಗಿದೆ. ಹಾಗಾಗಿ 0, 2, 4, 6 ಇದೇ ರೀತಿ 16ರವರೆಗೂ ಸಮ ಸಂಖ್ಯೆಯನ್ನ ತಗೊಳ್ಳೋಣ. ಈಗ ಮೊದಲನೇ ಬಿಂದು ಆದ 5, 4 ಪ್ರತಿನಿಧಿಸಬೇಕಾಗಿದೆ. ಹಾಗಾಗಿ 5, 4, 15, 8, 25, 16, 35, 14, 45, 8. ಈಗ ಈ ಬಿಂದುಗಳನ್ನ ರೇಖಾಖಂಡಗಳಿಂದ ಜೋಡಿಸ್ಕೊಳ್ಳೋಣ. ಈ ರೇಖಾಖಂಡವನ್ನ ಎಕ್ಸ್ ಅಕ್ಷಕ್ಕೆ ಸೇರಿಸೋದು ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ನಾವು ಈ ಮೊದಲ ವರ್ಗದ ಹಿಂದೆ ಒಂದು ವರ್ಗವನ್ನ ಪರಿಗಣಿಸೋಣ ಮತ್ತು ಕೊನೆಯ ವರ್ಗದ ಮುಂದೆ ಮತ್ತೊಂದು ವರ್ಗವನ್ನ ಪರಿಗಣಿಸೋಣ. ಅದರ ಮಧ್ಯ ಬಿಂದುಗಳನ್ನ ಗುರ್ತು ಮಾಡ್ಕೊಳ್ಳೋಣ. ಈಗ ಈ ರೇಖಾಖಂಡಗಳನ್ನ ಸೇರಿಸಿ ಬಿಡೋಣ. ಹೀಗೆ ನಮಗೆ ಸಿಗ್ತಿರೋದು ಬಂದು ಒಂದು ಆವೃತ್ತಿ ಬಹುಭುಜಾಕೃತಿ ಆಗಿದೆ. ಹೀಗೆ ನಾವು ಆವೃತ್ತಿ ಬಹುಭುಜಾಕೃತಿಗಳು ಅಂದ್ರೆ ಏನು, ಅದರ ಅಗತ್ಯ ಏನಿದೆ ಮತ್ತು ಅದನ್ನ ಹೇಗೆ ಬಿಡಿಸೋದು ಅಂತ ತಿಳ್ಕೊಂಡ್ವಿ.